ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಥ್ರೆಡ್ ನೆಕ್ಲೆಸ್ ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಇದಕ್ಕೆ ಮೊದಲು ಸುಮಾರು ಅಂದ್ರೆ 4-5 ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಆದ್ರೆ ಇದೇನಂದ್ರೆ ಇದು ಮತ್ತೆ ಏನ್ ಮಾಡೋದು ಬೇಡ ವಿಡಿಯೋ ಅಂತ ಅನಿಸ್ತು. ಆದ್ರೂ ಕೂಡ ಯಾಕೋ ಒಂದ್ಸಲಿ ತೋರಿಸ್ಬಿಡೋಣ, ತುಂಬಾ ದಿನ ಆಗಿದೆ, ಮತ್ತೆ ಏನಾದ್ರು ಆರ್ಡರ್ ಮಾಡ್ತಾರೆ ಯಾರಾದ್ರೂ ನೋಡಿ ಅನ್ನೋ ಉದ್ದೇಶದಿಂದ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೆ ವಾಲೆ ಕೂಡ ಬಂದಿದೆ, ನೀವು ನೋಡ್ಬೋದು. ಇದಂದ್ರೆ 16 ಗ್ರಾಮ್ ಅನ್ಕೊಂಡ್ಬಿಡಿ, 16 ಗ್ರಾಮಲ್ಲಿ ಕ್ಲೀನ್ ಆಗಿ ಬಂದ್ಬಿಟ್ಟಿರುತ್ತೆ. ಇದು ಲಾಸ್ಟ್ ಟೈಮ್ ಮಾಡಿದ್ವಿ 14 ಗ್ರಾಮ್ಗೆ ಮಾಡಿದ್ದೆ. ಕಸ್ಟಮರ್ ಏನ್ ಹೇಳಿದ್ರೆ ಅಂದ್ರೆ ಇಲ್ಲ ನಮ್ಗೆ ಸ್ವಲ್ಪ ಗೇಜ್ ಬರ್ಲಿ ಬಿಡಿ, ಏನ್ ತೊಂದರೆ ಇಲ್ಲ, ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರ ಹತ್ರ ಹಳೆ ಚಿನ್ನ ಇತ್ತು, ಅದನ್ನೇ ಕರೆಸ್ಬಿಟ್ಟು ಬೇರೆ ಜ್ಯುವೆಲ್ರಿ ಅದನ್ನ ನಾವೇನು ಯೂಸ್ ಮಾಡ್ತಿಲ್ಲ ಅಂತೇಳಿ ಅದ್ರ ಚೈನ್ ಒಂದು ಕೊಟ್ಟಿದ್ರು. ಅದು ಚೈನ್ ಬಂದು ಕಡಿಮೆ ಟಚ್ ಇತ್ತು, ಅಂದ್ರೆ 75 ಟಚ್ ಇತ್ತು, 75 KDM ಇತ್ತು. ಅದು ಈಗ ಮಾಡಿರೋದು 916 ಗೋಲ್ಡ್ ಅಲ್ಲಿ ಮಾಡಿರೋದು. ಮತ್ತೆ ಹಾಲ್ಮಾರ್ಕ್ ಕೂಡ ಹಾಕ್ಸಿದ್ದೀನಿ. ಇದು ಕಸ್ಟಮರ್ಗೆ ಇವತ್ತು ಡೆಲಿವರಿ ಕೊಡ್ತಿದ್ದೀನಿ, ಇದು ವಿಷಯ. ಮತ್ತೆ ನಿಮಗೂ ಏನಾದ್ರು ಈ ತರ ಥ್ರೆಡ್ ನೆಕ್ಲೆಸ್ ಏನಾದ್ರು ಬೇಕಿದ್ರೆ ಬಂದು ಆರ್ಡರ್ ಮಾಡಿ. ಇದು ಏನಂದ್ರೆ ಇದು ನೀವು ನೆಕ್ಲೆಸ್ ಇಲ್ಲ ಅನ್ನೋರು ಮಾಡಿಸ್ಕೋಬೇಡಿ. ನೆಕ್ಲೆಸ್ ಇದೆ ಆಲ್ರೆಡಿ, ಬೇರೆ ಎಲ್ಲ ಜ್ಯುವೆಲ್ರಿ ಇದೆ ಅಂತ ಅನ್ನುವಾಗ ಇದು ಒಂದು ಇರ್ಲಿ ಅಂತ ಅನ್ಸ್ಕೊಂಡ್ರೆ ಮಾತ್ರ ಮಾಡಿಸ್ಕೋಬೇಕು. ಮತ್ತೆ ಇದನ್ನೇ ನೆಕ್ಲೆಸ್ ಎಲ್ಲ ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ಕೋಬೇಡಿ. ಇದು ಏನಂದ್ರೆ ಇದು ನಿಮ್ಗೆ ಬೇರೆ ಜ್ಯುವೆಲ್ರಿ ಎಲ್ಲ ಇದ್ದಾಗ ಇದು ಬೇಕಷ್ಟೇ. ಮತ್ತೆ ಇದೊಂದೇ ಏನೂ ಇಲ್ಲದೆ ಇರೋರು ಮತ್ತೆ ಇದು ಈ ನೆಕ್ಲೆಸ್ ಮಾಡಿಸ್ಕೋಬೇಕು ಅಂತ ಅನ್ಕೋಬೇಡಿ. 15 ಗ್ರಾಮಲ್ಲೇ ಇದೆ, ಇದು ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ಕೋಬೇಡಿ. ಬೇರೆ ಎಲ್ಲ ಇದ್ದಾಗ ಇದು ಎಕ್ಸ್ಟ್ರಾ ಇರ್ಬೇಕಷ್ಟೇ. ಇದು ಯಾಕಂದ್ರೆ ಇದು ಒಂಥರ ಡಿಫ್ರೆಂಟ್ ಐಟಮ್. ಇದು ಯಾಕಂದ್ರೆ ಇದು ನೀವು ಎಲ್ಲೂ ನೋಡಿರಲ್ಲ ಇದನ್ನ. ಆಮೇಲೆ ಬೆಲೆಯಲ್ಲಿ ನೋಡಿರ್ತೀರಾ, ಮತ್ತೆ ಆರ್ಟಿಫಿಷಿಯಲ್ ಅಲ್ಲಿ ನೋಡಿರ್ತೀರಾ. ಚಿನ್ನದ್ರಲ್ಲಿ ತುಂಬಾ ರೇರ್ ಇದೆ ಹಾಕೊಳ್ಳೋರು. ತುಂಬಾ ಸ್ವಲ್ಪ ಜಾಸ್ತಿ ಬಜೆಟ್ ಇರಬೇಕು ಅಂಥವ್ರು ಮಾತ್ರ ಮಾಡ್ಸೋಕ್ಕಾಗೋದು. ನಿಮ್ಗೂ ಏನಾದ್ರು ಈ ಥರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದು ಅಂಗಡಿ ಇದೆ, ಮತ್ತೆ KR ಪುರಂ, ಬೆಂಗಳೂರು KR ಪುರಂ ಅಲ್ಲಿ ಒಂದು ಅಂಗಡಿ ಇದೆ. ನೀವು ಎಲ್ಲಿ ಬಂದ್ರು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಮತ್ತೆ ಯಾವುದೇ ಕಾರಣಕ್ಕೂ ಫುಲ್ ಅಮೌಂಟ್ ಕೊಡಬೇಕು, ಸ್ವಲ್ಪ ಅಮೌಂಟ್ ಕೊಡ್ತೀವಿ ಮತ್ತೇನು ಸ್ವಲ್ಪ ಕೊಡ್ತೀವಿ ಅಂತ ಅನ್ಕೋಬೇಡಿ. ಯಾವುದಕ್ಕೊಂದ್ಸಲಿ ಕಾಲ್ ಮಾಡಿ ತಿಳ್ಕೊಳ್ಳಿ. ಇದು ಏನಂದ್ರೆ ಡಿಫ್ರೆಂಟ್, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದು. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ನೆಕ್ಲೆಸ್ ಹಾಕೊಂಡಿರ್ತಾರೆ, ಎಲ್ಲರೂ ಏನೇನೋ ನೆಕ್ಲೆಸ್ಗಳು ಎಲ್ಲ ಹಾಕೊಂಡಿರ್ತಾರೆ. ಆದ್ರೆ ನಮ್ಮ ಹತ್ರ ದುಡ್ಡು ಇದ್ದಾಗ, ಚಿನ್ನ ಇದ್ದಾಗ ಸುಮ್ಮನೆ ಇರಬಾರ್ದು. ಈ ತರ ಏನೋ ಒಂದು ಇಟ್ಲ ಕೆಲಸ ಮಾಡ್ತಿರ್ಬೇಕು, ಏನೋ ಒಂದು ಜ್ಯುವೆಲ್ರಿ ಮಾಡಿಸ್ಕೊಳ್ತಿರ್ಬೇಕು. ನೀವು ಮಾಡಿಸ್ಕೊಂಡು, ನಾನು ಮೆರೂನಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ, ಮೆರೂನ್ ಕಲರಲ್ಲಿ. ಇಲ್ಲ ನಮ್ಗೆ ಬ್ಲ್ಯಾಕಲ್ಲೇ ಇರಲಿ ಅಂತ ಹೇಳಂದ್ರು. ಬ್ಲ್ಯಾಕೂ ಚೆನ್ನಾಗಿದೆ, ಮೆರೂನು ಚೆನ್ನಾಗಿರುತ್ತೆ. ನಾನು ಇದು ಕಸ್ಟಮರಿಗೆ ತೋರಿಸುವಾಗ ಇದು ಮೆರೂನ್ ಕಲರಲ್ಲಿ ಇತ್ತು. ಬೇಗ ಫೋಕಸ್ ಆಗಲ್ಲ, ಇದು ವಿಷಯ. ಇದು ಹಾಲ್ಮಾರ್ಕ್ ಬಂದು ಇಲ್ಲಿ ಮಾಡಿದ್ದೀವಿ, ಕಾಣುತ್ತೆ ಬಿಡಿ, ಹಾಲ್ಮಾರ್ಕ್ ಕಾಣುತ್ತೆ ಅಂತಂದರೆ ಇಲ್ಲ. ಮತ್ತು ಪೀಸ್ಗಳು ಕೂಡ ಇಲ್ಲಿ ಕೂಡ ಹಾಲ್ಮಾರ್ಕ್ ಮಾಡಿದ್ದಾರೆ, ಈ ಪೀಸ್ಗೆ ಇಲ್ಲಿ ಮಾಡಿದ್ದಾರೆ, ಹಾಲ್ಮಾರ್ಕ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಜಾಗದಲ್ಲೂ ಮಾಡಿದ್ದಾರೆ, ಇಲ್ಲಿ ನಮ್ಮ ಅಂಗಡಿ ಹೆಸರು ಹಾಕಿದ್ದಾರೆ G7 ಜ್ಯುವೆಲ್ಲರ್ಸ್ ಅಂತ. ಅಷ್ಟೇನೇನಿಲ್ಲ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದರೂ ಆಗ್ತಿದ್ರು ಪರವಾಗಿಲ್ಲ. ಒಂದು ಏನಾದರೂ ಕಾಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕೂಡ ಲೈಕ್ ಮಾಡಿ, ಯಾಕಂದರೆ ಇನ್ನೊಬ್ರಿಗೆ ನೋಟಿಸ್ ಹೋಗುತ್ತೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರು ನೋಡ್ತಾರೆ. ಮತ್ತು ನಿಮ್ಮ ಹತ್ರ ಚಿನ್ನ ಸ್ವಲ್ಪ ಜಾಸ್ತಿ ಇದೆ, ಅಮೌಂಟ್ ಜಾಸ್ತಿ ಇದೆ, ಮತ್ತು ಏನಾದರೂ ವೇಸ್ಟ್ ಜ್ಯುವೆಲ್ರೀಸ್ ಏನಾದರೂ ಇದೆ, ಯೂಸ್ ಮಾಡ್ತಿಲ್ಲ ಅನ್ನೋಂಗಾಗಿದ್ರೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಯೋಚನೆ ಮಾಡಿ. ಯಾಕಂದರೆ ಹಳೆ ನೆಕ್ಲೆಸ್ಸು, ಹಾರನೋ ಏನಾದರೂ ಇರುತ್ತೆ, ಒಂದು ವೇಸ್ಟಾಗಿರುತ್ತೆ ಮನೆಯಲ್ಲಿ ಜ್ಯುವೆಲ್ರಿ. ನಮ್ಮ ಹುಡುಕಿ ಏನಾದರೂ ಈ ಥರ ಡಿಫ್ರೆಂಟಾಗಿ ಮಾಡಿಸ್ಬೇಕಂದ್ರೆ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಇದು ಹೊಸ ವಿಷಯ, ಇದು ನಾನು ಹೇಳ್ತಿರೋದು.